ಗಂಗಾವತಿ ನಗರದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಶ್ರೀ ಜಂತಕಲ್ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಪಕ್ಕದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹಾಗೂ ಗುರುಜಿ ಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸ್ತಾ ಇದ್ದಾರೆ. ಹಾಗಾಗಿ ಸುತ್ತಮುತ್ತ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಇಲ್ಲಿ ಬಂದು ಪ್ರಸಾದ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಹಮ್ಮಿಕೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸೇವೆಯನ್ನು ನೆರವೇರಿಸಿ ತಗೊಳ್ಳಿ ಹಾಗೂ ಜನವರಿ 20 ತಾರೀಕುವರೆಗೂ ಪ್ರಸಾದ ಸೇವೆ ನೆರವೇರ್ತಾ ಇದೆ. ಇನ್ನಷ್ಟು ಭಕ್ತಾದಿಗಳು ಬಂದು ಸೇವೆ ಮಾಡಲಿ, ಎಲ್ಲ ಒಂದು ಮುಂದೆ ಬಂದು ಮಾಡಲಿ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಪ್ರಣವ ಸೇವಾ ಟ್ರಸ್ಟ್ ಗಂಗಾವತಿ ಮತ್ತು ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹಯೋಗ ಮತ್ತು ಗಂಗಾವತಿಯ ಸಮಸ್ತ ಎಲ್ಲ ಹಿರಿಯ ಗುರುಸ್ವಾಮಿಗಳು ಮತ್ತು ಮಾಲಾಧಾರಿಗಳು ಈ ಒಂದು ನವಂಬರ್ 16ನೇ ತಾರೀಕಿನಿಂದ ಜನವರಿ 10ನೇ ತಾರೀಕಿನವರೆಗೆ ಏನು ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ಮಾಡ್ತಾಯಿದೆ, ಅದಕ್ಕೆಲ್ಲರೂ ತಮ್ಮ ಸಹಯೋಗ ನೀಡ್ತಾ ಇದ್ದಾರೆ. ಇಂದಿಗೆ 5ನೇ ದಿವಸ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆರಂಭವಾಗಿ ಹಿರಿಯರಾದಂಥ ತಾತಯ್ಯ ಗುರುಸ್ವಾಮಿಗಳು ಇರ್ಬೋದು, ಮಂಜು ಗುರುಸ್ವಾಮಿಗಳು, ಶೇಖರ್ ಗುರುಸ್ವಾಮಿಗಳು, ಇನ್ನಿತರ ಎಲ್ಲ ಗುರುಸ್ವಾಮಿಗಳು ಈ ಒಂದು ನಾವು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಮಾಡಿದ್ದೀವಿ. ನಿಮ್ಮ ಕೈಯಲ್ಲಿ ನಾವೆಲ್ಲ ಕಲ್ತಂತ ಹುಡುಗರು ಮಾಡ್ತೀವಿ ಮತ್ತು ಹೆಂಗೆ ನಿಮ್ಮದು ಅನುಗ್ರಹ ಇರಲಿ ಅಂತ ಕೇಳಿದಾಗ ತೊಂದರೆ ಇಲ್ಲ, ಒಳ್ಳೆಯ ಕೆಲಸ. ಮಾಲಾಧಾರಿಗಳಿಗೆ ತುಂಬ ತೊಂದರೆ ಇದೆ, ನೀವು ಮಾಡ್ತಕ್ಕಂಥ ಒಂದು ಒಳ್ಳೆಯ ಸೇವೆ ಆ ಭಗವಂತನಿಗೆ ಸಮರ್ಪಣೆ ಆಗಲಿ ಅಂತೇಳಿ ಅವರೆಲ್ಲ ಗಂಗಾವತಿಯ ಸಮಸ್ತ ಗುರು ಹಿರಿಯರ ಅನುಗ್ರಹನ ಪಡೆದು ನಾವೆಲ್ಲ ಇಲ್ಲಿ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನವಂಬರ್ 16ನೇ ತಾರೀಕಿನಿಂದ ಆರಂಭ ಮಾಡಿದ್ದೀವಿ. ಜನವರಿ 10ನೇ ತಾರೀಕಿನವರೆಗೂ ಕೂಡ ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ಜರುಗುತ್ತೆ. ಕಲಿಯುಗದಲ್ಲಿ ದಾರಿದ್ರ್ಯನಾಶನ ಮಾಡೋದಕ್ಕೆ ಶ್ರೇಷ್ಠತೆ ಏನು ಅಂದರೆ ಅನ್ನದಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅನ್ನದಾನ ಮಹಾದಾನ, ಅನ್ನದಾನಕ್ಕಿಂತ ಇನ್ನದಾನವಿಲ್ಲ ಅಂತ. ಹಾಗಾಗಿ ಮಾಲಾಧಾರಿಗಳು ಯಾರೇ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಇರ್ಬೋದು, ಹನುಮ ಮಾಲಾಧಾರಣೆ ಇರ್ಬೋದು, ಅಥವಾ ಶಿವಮಾಲ, ದುರ್ಗ ಯಾವುದೇ ಮಾಲಾಧಾರಣೆಯನ್ನು ಮಾಡಿದಂಥವರು ವ್ರತನಿರತರು ದಯವಿಟ್ಟು ಈ ಹಿರೇಜನದಲ್ಲಿರ್ತಕ್ಕಂಥ ಶ್ರೀ ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ವಿಶೇಷವಾಗಿ ಇತಿಹಾಸ ಇರ್ತಕ್ಕಂಥ ಪಾಂಡುರಾಜರ ಮೊಮ್ಮಗ ಕೊನೆಯ ರಾಜ ಕಲಿಯುಗದ ಆರಂಭದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಶ್ರೀ ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿಕೊಂಡು ನೆರವೇರಿಸ್ತಾ ಇದ್ದೀವಿ. ವಿಶೇಷವಾಗಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ತುಂಬ ಸಹಯೋಗವನ್ನು ನೀಡಿದ್ದಾರೆ. ನಾವು ಅವರನ್ನು ಕೇಳಿಕೊಂಡಾಗ ಸುಮಾರು 2 ವರ್ಷದಿಂದ ಅವರು ಸತತ ಪ್ರಯತ್ನ ಮಾಡಿ ಈ ಸಭಾಭವನವನ್ನು ಮಾಲಾಧಾರಿಗಳ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮಕ್ಕೆ 60 ದಿನಗಳ ಕಾಲ ಮೀಸಲಿಡಲಿಕ್ಕೆ ನಮಗೆ ವಾಗ್ದಾನ ಮಾಡಿ ಇದನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ಗುರುಸ್ವಾಮಿಗಳೆಲ್ಲರ ಮಾರ್ಗದರ್ಶನದೊಂದಿಗೆ ಗಂಗಾವತಿ ನಗರದ ಹರಚರ ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಕೃಪಾಶೀರ್ವಾದಗಳೊಂದಿಗೆ ಇಂದಿಗೆ 5ನೇ ದಿನದ ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮ ನೆರವೇರಿಸಿದ್ವಿ. ಇಂದಿನ ಈ ಅನ್ನ ಸಂತರ್ಪಣಾ ಸೇವಾ ಕಾರ್ಯಕ್ರಮವನ್ನು ಮಾಜಿ ಸಚಿವರಾದಂಥ ಶ್ರೀಯುತ ಎಂ ಮಲ್ಲಿಕಾರ್ಜುನ ಗಣಿಯವರು ನೆರವೇರಿಸಿರ್ತಾರೆ. ಅವರಿಗೆ ಕ್ಷೇಮ, ಸ್ಥೈರ್ಯ, ಧೈರ್ಯ, ಆರೋಗ್ಯ, ಆಯುಷ್ಯ, ಅಭಿವೃದ್ಧಿಯನ್ನು ಕಲಿಯುಗದ ಪರಬ್ರಹ್ಮ ಶ್ರೀ ಅಯ್ಯಪ್ಪ ಸ್ವಾಮಿಯು ಸನ್ಮಾನವನ್ನುಂಟು ಮಾಡಲಿ ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿ ಅವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಮ್ಮಂತ ಮಾಡ್ತಕ್ಕಂಥ ಎಲ್ಲರಿಗೂ ಸಹಯೋಗ ನೀಡಲಿ ಅಂತ ಆ ಕಲಿಯುಗದ ಪರಬ್ರಹ್ಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.